ಸತ್ಯ ಹೇಳಿ. ಅಮ್ಮ, ಅಪ್ಪ ತಗೊಂಡಿಲ್ಲ ಅಂತ ಹೇಳ್ತಿಲ್ವಾ? ನೀನು ಸರಿಯಾಗಿ ನೋಡಿದ್ಯಾ? ನಿಮ್ಮಪ್ಪ ಕದಿಯೋದು, ಅಡ ಇರೋದು, ಸುಳ್ಳು ಹೇಳೋದು ಇದೆಲ್ಲ ನಂಗೆ ಹೊಸ್ತೇನೋ? ಗೌರಿ, ಆ ಜೂಜಿನ ಚಟಿಗೆ ಬಿದ್ದು 100-200 ಕದಿಬಹುದು, ಇಲ್ಲ ಅಂತ ಹೇಳಲ್ಲ. ಆದರೆ ಸೊಸೆಗೆ ಸೇರ್ಬೇಕಾಗಿ ತಾಲಿ ಕದಿಯೋಷ್ಟು ಕೆಟ್ಟವನಲ್ಲ ಕಡೆ ನಾನು ಮನುಷ್ಯನೇ, ಮೃಗ ಅಲ್ಲ, ತಿಳ್ಕೊ. ಸುಮ್ಮನೆ ನಾಟಕ ಮಾಡಬೇಡಿ. ಈ ಥರ ಬೇಕಾದಷ್ಟು ಸಲ ನಾಟಕ ಮಾಡಿಬಿಟ್ಟಿದ್ದೀರಾ. ನಿಜ ಹೇಳಿ, ತಾಳಿ ಎಲ್ಲಿಟ್ಟಿದ್ದೀರಾ ಅಂತ. ದೇವರಾಣೆ, ನಾನು ತಾಲಿ ಕದ್ದಿಲ್ಲ ಕಣೆ. ನಿಮ್ಗೆಲ್ಲ ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ನನ್ನ ಮೊಮ್ಮಗಳ ಮೇಲೆ ಆಣೆ, ನಾನು ತಾಳಿ ಕದ್ದಿಲ್ಲ ಕದ್ದಿಲ್ಲ ಕದ್ದಿಲ್ಲ. ಹಾಗೂ ಅದೆಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅಂತೆ. ಈ ಮನೇಲಿ ಏನೇ ಕಳ್ತನ ಆದರೂ ಎಲ್ಲರೂ ನನ್ನ ಕಡೆನೇ ಕೈ ತೋರಿಸಿ. ಎಲ್ರಿಗೂ ನಾನು ಸದರ ಆಗ್ಬಿಟ್ಟಿದ್ದೀನಿ. ಹೆತ್ತ ಮಕ್ಕಳಿಗೂ ನಾನು ಕಳ್ಳ ಅಂತ ಅನ್ನಿಸ್ಬಿಟ್ಟಿದೆ. ನನ್ನ ಕರ್ಮ. ನಂಬದ್ರೆ ನಂಬೇ ಬಿಟ್ಟರೆ ಬಿಡಿ. ಆ ತಾಳಿ ನಾನು ಕದ್ದಿಲ್ಲ 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 ಅಷ್ಟೇ. ಅಪ್ಪ ಅಪ್ಪ, ಹರಿ, ನೀನು ಹೊರಡು. ನಿಂಗೆ ಆಫೀಸ್ಗೆ ಲೇಟ್ ಆಗ್ತಿದೆ. ಇನ್ನೊಂದ್ಸಲ ಸರಿಯಾಗಿ ಹುಡುಕ್ತೀನಿ ನಾನು. ಯಾರೂ ತಗೊಂಡಿಲ್ಲ ಅಂದರೆ ಅಲ್ಲೇ ಎಲ್ಲೋ ಇರತ್ತೆ. ಹೊರಡು. ಅಮ್ಮ, ಅಪ್ಪ ಬೇಜಾರು ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಮೊದಲು ಹೋಗಿ ಮಾತಾಡ್ಸು. ನೀವು ಅಷ್ಟೇ ಕಣ್ರ, ಹೋಗಿ ಸಾರಿ ಕೇಳಿ. ಸಾರಿ ಅಣ್ಣ. ನನಗಲ್ಲ, ಅಪ್ಪಂಗೆ. ಬರ್ತೀನಮ್ಮ. ಬರ್ತಾ ಬರ್ತಾ ಈ ಅಶ್ವಿನ್ ಸರ್ ಕಾಟ ಅತಿ ಆಯ್ತು. ಏನ್ ಅನ್ಕೊಂಡಿದ್ದಾರೆ ಅವರು? ನಾವೇನ್ ಮನುಷ್ಯ ಮಿಷಿನಾ? ಹೌದು ಲಕ್ಷ್ಮಿ, ಈಗ ಸಡನ್ ಆಗಿ ಟೈಮ್ ಚೇಂಜ್ ಮಾಡಿದ್ರೆ ಕಷ್ಟ ಆಗತ್ತೆ. ನನ್ನ ಗಂಡ ಕೆಲ್ಸಕ್ಕೆ ಹೋದ್ಮೇಲೆ ನಾನು ಬರೋದು. ಈಗ 8:15 ಬಂದ್ರೆ ಅವನಿಗೆ ಗೊತ್ತಾಗತ್ತೆ. ನನಗೆ ಸ್ಕೂಲ್ಗೆ ಹೋಗೋ 2 ಮಕ್ಕಳಿದಾರಮ್ಮ, ಅವ್ರನ್ನ ರೆಡಿ ಮಾಡಿ ಅಷ್ಟು ಬೇಗ ಬರೋಕ್ಕಾಗಲ್ಲ. ನಮ್ಮ ಮನೇಲಿ ವಯಸ್ಸಾದ ಅತ್ತೆ ಮಾವ ಇದ್ದಾರೆ ಲಕ್ಷ್ಮಿ. ಅವ್ರ ಕೆಲಸ ಮುಗಿಸಿ ಮನೆ ಕೆಲಸ ಮುಗಿಸಿ ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದೆ. ಈಗ ಬೇಗ ಬಂದ್ರೆ ಕೆಲಸ ಬಿಡ್ಬೇಕಾಗತ್ತಷ್ಟೇ. ಅವ್ರಿಗೆ ಬೇಕಾಗಿರೋದು ಅದೇ. ನಮ್ನೆಲ್ಲ ಕಳಿಸಿ ಅವ್ರಿಗೆ ಬೇಕಾಗಿರೋನ್ ಕರ್ಕೋತಾರೆ. ಅದೆಂಗಾಗುತ್ತೆ? ಇಷ್ಟು ವರ್ಷ ನಾವು ಮಾಡಿರೋ ಕೆಲ್ಸಕ್ಕೆ ಬೆಲೆನೇ ಇಲ್ವಾ? ಇಷ್ಟಕ್ಕೂ ನಾವು ಸರಿಯಾಗಿ ಕೆಲಸ ಮಾಡ್ತಾ ಇದ್ದೀವಲ್ಲ, ನಮ್ಮ ಟಾರ್ಗೆಟ್ ರೀಚ್ ಮಾಡ್ತಾ ಇದ್ದೀವಿ. ಮತ್ತೆ ಯಾಕೆ ಬೇಗ ಬರಬೇಕು? ಬಂದಿಲ್ಲ ಅಂದ್ರೆ ಕೆಲಸದಿಂದ ತೆಗಿತೀನಿ ಅಂತ ಹೇಳ್ತಿದಾರಲ್ಲ, ಹಾಗೇನಾದ್ರೂ ಆದ್ರೆ ನಮ್ಮ ಸಂಸಾರ ಬೀದಿಗೆ ಬೀಳುತ್ತೆ ಅಷ್ಟೇ. ಆ ಥರ ಎಲ್ಲ ಏನೂ ಆಗಲ್ಲ ಅಕ್ಕ. ಯಾರು ಭಯಪಡೋ ಅವಶ್ಯಕತೆ ಇಲ್ಲ. ಹಾಗೆ ಕೆಲಸ ಬಿಡೋ ಅಗತ್ಯನೂ ಇಲ್ಲ. ಅವ್ರ ಬಾಸ್ ಅಂದ ಮಾತ್ರಕ್ಕೆ ಹಾಗೆಲ್ಲ ಇಷ್ಟ ಬಂದಷ್ಟು ದುಡ್ಸ್ಕೊಳ್ಳೋದಕ್ಕಾಗಲ್ಲ. ಹಾಗೆ ಕೆಲಸದಿಂದ ಯಾರೂ ತೆಗೆಯೋದಕ್ಕೂ ಆಗಲ್ಲ. ಆದ್ರೆ ಅವ್ರು ಹೇಗೆ ಅಂತ ನಿಂಗೆ ಗೊತ್ತಲ್ಲ ಲಕ್ಷ್ಮಿ. ಒಂಥರ ಹುಚ್ಚ ಅವರು. ಯಾರೇ ಆದ್ರೂ ಅಷ್ಟೇ. ಲೇಬರ್ ಲಾ ಅನ್ನೋದೊಂದಿದೆ. ಎಂಪ್ಲಾಯೀಸ್ನ ಇಷ್ಟೊತ್ತೆ ಕೆಲಸ ಮಾಡಿಸ್ಕೊಬೇಕು, ಹೀಗೆ ನಡ್ಸ್ಕೊಬೇಕು ಅಂತ ನಿಯಮ ಕಾನೂನು ಎಲ್ಲನೂ ಇದೆ. ನೀವ್ಯಾರು ಭಯಪಡಬೇಡಿ, ನಾನು ನಿಮ್ಮ ಜೊತೆಗಿದ್ದೀನಿ. ಆದರೆ ನೀವೆಲ್ಲರೂ ನನಗೆ ಸಾಥ್ ಕೊಡಬೇಕು. ಕೊಡ್ತೀರಾ? ಅದೇನು ಅಂತ ಹೇಳು ಲಕ್ಷ್ಮಿ, ನಿನ್ ಜೊತೆ ನಾವೆಲ್ಲ ಇದ್ದೀವಿ. ಹಾಗಾದ್ರೆ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ.
ಇವಾಗ ಹೇಳಿ, ಈ ಡಿಸಿಷನ್ಗೆ ಯಾರ್ಯಾರು ನನ್ನ ಜೊತೆ ನಿಲ್ತೀರಾ? ನಾನಿದ್ದೀನಿ. 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 ನಾವಿದ್ದೀವಿ.